ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ಸಾಕ್ಷ್ಯ ನಾಶ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಬಂಧನ ಭೀತಿಯಿಂದ ಪಾರಾಗಲು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸಚಿವ ಡಿಕೆ ಶಿವಕುಮಾರ್. ಸಾಕ್ಷ್ಯ ನಾಶ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧನ ಭೀತಿಯಿಂದ ಪಾರಾಗಲು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸಚಿವ ಡಿಕೆ ಶಿವಕುಮಾರ್. ಸಾಕ್ಷ್ಯ ನಾಶವನ್ನೇ ಮಾಡದೆ ಆರೋಪಿ ಹೇಗೆ ಆಗ್ತೀನಿ ನಾನು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಡಿಕೆಶಿ ಆಕ್ಷೇಪಣೆಗೆ ಮರು ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶವನ್ನ ಐಟಿ ಅಧಿಕಾರಿಗಳು ಕೂಡ ಕೇಳಿದ್ದಾರೆ. ಈಗ ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ಸಾಕ್ಷ್ಯ ನಾಶ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಾಕ್ಷ್ಯ ನಾಶವನ್ನೇ ನಾನು ಮಾಡಿಲ್ಲ, ಹಾಗಾಗಿ ನಾನು ಯಾವ ರೀತಿಯಾಗಿ ಆರೋಪಿ ಆಗ್ತೀನಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಡಿಕೆಶಿ ಸಲ್ಲಿಸಿರುವ ಆಕ್ಷೇಪಣೆಗೆ ಮರು ಆಕ್ಷೇಪಣೆ ಸಲ್ಲಿಸಲು ಐಟಿ ಅಧಿಕಾರಿಗಳು ಕಾಲಾವಕಾಶವನ್ನ ಕೇಳಿದ್ದಾರೆ. ನಮಗೆ ಸ್ವಲ್ಪ ಸಮಯ ಅವಕಾಶವನ್ನ ಕೊಡಿ, ಆ ಸಮಯಾವಕಾಶದಲ್ಲಿ ನಾವು ಕೂಡ ಮರು ಆಕ್ಷೇಪಣೆಯನ್ನ ಸಲ್ಲಿಸ್ತೀವಿ ಎನ್ನುವಂತಹ ಮೊರೆ ಹೋಗಿದ್ದಾರೆ. ಇದೀಗ ಐಟಿ ಅಧಿಕಾರಿಗಳು ಸಾಕ್ಷ್ಯ ನಾಶ ಮಾಡಿದ್ರೆ ಪದೇ ಪದೇ ವಿಚಾರಣೆಗೆ ನಾನು ಯಾಕೆ ಹಾಜರಾಗ್ತಾ ಇದ್ದೆ, ಒಂದು ವೇಳೆ ಸಾಕ್ಷ್ಯ ನಾಶ ಮಾಡಿದ್ದು ನಿಜವೇ ಆಗಿದ್ರೆ ಯಾಕೆ ನಾನು ಹಾಜರಾಗ್ತಾ ಇದ್ದೆ. ಐಟಿ ಅಧಿಕಾರಿಗಳು ಪೂರ್ವಾಗ್ರಹ ಪೀಡಿತರಾಗಿ ಪ್ರಕರಣ ರಿಜಿಸ್ಟರ್ ಮಾಡಿದ್ದಾರೆ. ಪ್ರೆಜುಡೈಸ್ ಅನ್ನ ಇಟ್ಟುಕೊಂಡು ಅವರು ಈ ರೀತಿಯಾಗಿ ಪ್ರಕರಣ ರಿಜಿಸ್ಟರ್ ಮಾಡಿದ್ದಾರೆ. ಇಡಿ ಪ್ರಕರಣ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸಚಿವ ಡಿಕೆ ಶಿವಕುಮಾರ್. ಸಾಕ್ಷ್ಯ ನಾಶ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ನಾನು ಸಾಕ್ಷ್ಯ ನಾಶ ಮಾಡಿದ್ದೆ ಆದಲ್ಲಿ ಪದೇ ಪದೇ ವಿಚಾರಣೆಗೆ ಕರೆದಾಗಲೆಲ್ಲ ನಾನು ಯಾಕೆ ಹಾಜರಾಗ್ತಾ ಇದ್ದೆ. ಐಟಿ ಅಧಿಕಾರಿಗಳು ಪೂರ್ವಗ್ರಹ ಪೀಡಿತರಾಗಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಅವರು ಕರೆದಾಗಲೆಲ್ಲ ಕೂಡ ನಾನು ಸಹಕಾರವನ್ನ ನೀಡಿದ್ದೇನೆ, ಹಾಗಾಗಿ ನಾನು ಸಾಕ್ಷ್ಯ ನಾಶವನ್ನೇ ಮಾಡಿಲ್ಲ, ನನ್ನನ್ನು ಆರೋಪಿ ಅಂತೇಳಿ ಹೇಗೆ ಕನ್ಸಿಡರ್ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟುಕೊಂಡು ಡಿಕೆ ಶಿವಕುಮಾರ್ ಇದೀಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗ ಸಾಕ್ಷ್ಯನಾಶ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸಚಿವ ಡಿಕೆ ಶಿವಕುಮಾರ್. ಏನಾಗಬಹುದು, ಏನೆಲ್ಲ ಆಪ್ಷನ್ಸ್ ಇದೆ ಇದೀಗ ಡಿಕೆಶಿ ಮುಂದೆ? ರಮೇಶ್, ಕೇಳಿಸ್ತಿದ್ಯಾ? ಸಮೀರ, ಡಿಕೆ ಶಿವಕುಮಾರ್ ಸಂಬಂಧಪಟ್ಟಂತೆ ಒಂದು ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡ್ತೀವಿ ರಮೇಶ್. ಈಗ ಸಾಕ್ಷ್ಯನಾಶ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಡಿಕೆ ಶಿವಕುಮಾರ್ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ನಾನು ಯಾವುದೇ ರೀತಿಯಲ್ಲೂ ಕೂಡ ಸಾಕ್ಷ್ಯ ನಾಶವನ್ನ ಮಾಡಿಲ್ಲ. ಈಗ ಬಂಧನ ಭೀತಿಯಿಂದ ಪಾರಾಗಲು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸಚಿವ ಡಿಕೆ ಶಿವಕುಮಾರ್. ಅಷ್ಟೇ ಅಲ್ಲ, ಒಂದು ವೇಳೆ ನಾನು ಸಾಕ್ಷ್ಯ ನಾಶವನ್ನ ಮಾಡಿದ್ದೆ ಆದಲ್ಲಿ ನಾನು ಯಾಕೆ ಪದೇ ಪದೇ ಅವರು ವಿಚಾರಣೆ ಕರೆದಾಗಲೆಲ್ಲ ಹೋಗುವಂತಹ ಅವಶ್ಯಕತೆ ಇತ್ತ? ಯಾವಾಗ ವಿಚಾರಣೆಗೆ ಕರೆದಿದ್ದಾರೋ ಆಗೆಲ್ಲ ಕೂಡ ನಾನು ವಿಚಾರಣೆಗೆ ಹಾಜರಾಗಿದ್ದೀನಿ ಅಂತ ಹೇಳಿದ್ದಾರೆ. ಎಸ್ ರಮೇಶ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಮೇಶ್, ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸಚಿವ ಡಿಕೆ ಶಿವಕುಮಾರ್. ಹಾಗಾದ್ರೆ ಬಂಧನ ಭೀತಿಯಿಂದ ಪಾರಾಗಲು ಇದೀಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಏನೆಲ್ಲ ಆಯ್ಕೆಗಳು ಕಂಡು ಬರ್ತಾ ಇದಾವೆ ಡಿಕೆಶಿ ಮುಂದೆ? ಸಮೀರ, ಇವತ್ತು ಡಿಕೆ ಶಿವಕುಮಾರ್ ಸಂಬಂಧಪಟ್ಟಂತೆ ಎರಡು ಕಡೆ ವಿಚಾರಣೆ ಬರ್ಲಿಕ್ಕಿದೆ. ಅಂದ್ರೆ ಒಂದು ಅಧೀನ ನ್ಯಾಯಾಲಯದಲ್ಲಿ, ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಡಿಕೆ ಶಿವಕುಮಾರ್ ಅವರ ಅರ್ಜಿ ವಿಚಾರಣೆ ಬಂದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಇರುವಂತಹ ಆರೋಪ ಏನು ಅಂತಂದ್ರೆ, ಐಟಿ ದಾಳಿ ಮಾಡಿದ ಸಂದರ್ಭದಲ್ಲಿ ಈಗಲ್ಟನ್ ರೆಸಾರ್ಟ್ ನಲ್ಲಿ ಅವರು ಸುಮಾರು 20 ಕೋಟಿ ವ್ಯವಹಾರದ ಒಂದು ದಾಖಲೆಯನ್ನ ಹರಿದಾಕಿದ್ದಾರೆ ಅನ್ನುವಂತ ಒಂದು ಆರೋಪ ಇತ್ತು. ಅಲ್ಲಿ ಸಾಕ್ಷಿ ನಾಶ ವಿಚಾರಣೆ ಇಟ್ಕೊಂಡು ಐಟಿ ಅಧಿಕಾರಿಗಳು ದೂರನ್ನ ದಾಖಲು ಮಾಡಿರುವಂತದ್ದು. ಹಾಗಾಗಿ ನಾನು ಯಾವುದೇ ರೀತಿಯಂತ ಸಾಕ್ಷಿಯನ್ನ ನಾಶ ಮಾಡೇ ಇಲ್ಲ ಅನ್ನುವಂಥದ್ದನ್ನೇ ವಕೀಲರ ಮೂಲಕ ಅವರು ವಾದವನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಏನು ಇಲ್ಲಿವರೆಗೆ ಐಟಿ ಅಧಿಕಾರಿಗಳು ಒಂದು ಸಾಕ್ಷಿಗಳನ್ನ ಕೋರ್ಟ್ಗೆ ಸಲ್ಲಿಸಿದ್ದಾರೆ, ಇದಕ್ಕಿಂತ ಹೆಚ್ಚಿನ ಸಾಕ್ಷಿಗಳನ್ನ ಸಲ್ಲಿಸಲಿಕ್ಕೆ ನಮಗೆ ಅವಕಾಶವನ್ನ ಬೇಕು ಅನ್ನುವಂಥದ್ದು ಒಂದು ಕೇಳಿ ವಿಚಾರಣೆನ ಮುಂದೂಡಿರುವಂತದ್ದು. ಮತ್ತೊಂದ್ ಕಡೆ ಏನು ದೆಹಲಿಯ ಇಡಿ ಅಧಿಕಾರಿಗಳು ಡಿಕೆ ಶಿವಕುಮಾರ್ ವಿರುದ್ಧ ದೂರನ್ನ ದಾಖಲು ಮಾಡಿಕೊಂಡು ಡಿಕೆ ಶಿವಕುಮಾರ್ ಮತ್ತೆ ಇನ್ನು 4 ಅವರ ಆಪ್ತರು, ಆಂಜನೇಯ ಆಗಿರ್ಬೋದು, ಸುನಿಲ್ ಶರ್ಮಾ ಜೊತೆಗೆ ರಾಜೇಂದ್ರ, ಇನ್ನೊಬ್ಬರ ಮೇಲೆ ಈ ದೂರನ್ನ ದಾಖಲು ಮಾಡಿಕೊಂಡು ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಅವರು ವಿಚಾರಣೆ ಬರಬೇಕು ಅನ್ನುವಂಥದ್ದನ್ನ ಏನು ನೋಟಿಸ್ ಅಲ್ಲಿ ಇತ್ತು. ಹಾಗಾಗಿ ಆ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಈಗ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ದಾಖಲು ಮಾಡಿಕೊಂಡಂತ ECR ಇದೆ, ಅದು ಕಾನೂನು ಬಾಹಿರ, ಅದನ್ನ ರದ್ದು ಮಾಡಬೇಕು, ನಾನು ಯಾವುದೇ ತಪ್ಪು ಮಾಡಿಲ್ಲ, ಅವರು ಇರುವಂತದ್ದು ಏನಂದ್ರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಕೋಡ್ ವರ್ಡ್ಗಳಲ್ಲಿ ಲಕ್ಷವನ್ನ ಕೆಜಿ ಅನ್ನುವಂತಹ ಕೋಡ್ ವರ್ಡ್ ಅಲ್ಲಿ ಬಳಕೆ ಮಾಡಿಕೊಂಡು ಅವಾಲವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪವನ್ನ ಮಾಡ್ತಾರೆ. ಅದೆಲ್ಲವೂ ಕೂಡ ನಿರಾಧಾರ. ಹಾಗಾಗಿ ತನ್ನ ವಿರುದ್ಧದ ದೂರನ್ನ, ಅಂದ್ರೆ ಈ ಇಡಿ ದಾಖಲು ಮಾಡ್ಕೊಂಡಿರುವಂತಹ ದೂರನ್ನ ರದ್ದು ಮಾಡಬೇಕು ಅನ್ನುವಂತ ಒಂದು ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಅರ್ಜಿ ಸಲ್ಲಿಕೆ ಆಗಿದೆ. ಇನ್ನು ಕೋರ್ಟ್ ಮುಂದೆ ಇವತ್ತು ಮಧ್ಯಾಹ್ನ ಅಥವಾ ನಾಳೆ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿರುವಂತಹದ್ದು. ಡಿಕೆ ಶಿವಕುಮಾರ್ ಪದೇ ಪದೇ ನಾನು ಕೋರ್ಟ್ ಮುಂದೆ ಬರ್ತಾ ಇದ್ದೀನಿ, ನನ್ನ ಎಲ್ಲಾ ಸಾಕ್ಷ್ಯಗಳನ್ನು ನಾನು ಕೋರ್ಟ್ ನೀಡ್ತಾ ಇದ್ದೀನಿ, ನಾನು ಯಾವ್ದು ತಪ್ಪು ಮಾಡಿಲ್ಲ ಅನ್ನುವಂಥದ್ದನ್ನೇ
ಪದೇ ಪದೇ ಹೇಳ್ತಾ ಇರುವಂತದ್ದು. ಹಾಗಾಗಿ ಕಾನೂನಿನ ಹೋರಾಟವನ್ನು ಮುಂದುವರಿಸಿದ್ದಾರೆ. ಆದ್ರೆ ಐಟಿ ಅಧಿಕಾರಿಗಳು ಕೂಡ ಮಾತ್ರ ಜನಪ್ರತಿನಿಧಿ ನಿಲಯದಲ್ಲಿ ಅವರು ಏನು ಸಾಕ್ಷಿಗಳನ್ನ ನಾಶ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಸಾಕ್ಷ್ಯಾಧಾರಗಳು ನಮ್ಮ ಬಳಿ ಇದೆ, ಅದನ್ನ ನಾವು ಸಲ್ಲಿಸ್ತೇವೆ, ಹಾಗಾಗಿ ಕಾಲಾವಕಾಶವನ್ನ ಕೇಳಬೇಕು ಅನ್ನೋದು ಒಂದು ಕೆಳ ನ್ಯಾಯಾಲಯದಲ್ಲಿ. ಆದ್ರೆ ಆ ಒಂದು ಇಡೀ ಪ್ರಶ್ನೆಯನ್ನೇ ಮಾಡಿ, ಇಡೀ ದೂರನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ರಿಟರ್ನ್ ಸಲ್ಲಿಸಿದರೆ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಸಮೀರ, ಓಕೆ, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.